ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಟೈಮು. ಇನ್ನೂ ಯಾರಾದ್ರೂ ಚಾನಲ್ನ ಸ್ಟಾರ್ಟ್ ಮಾಡಿಲ್ಲ ಅನ್ನೋದಾದ್ರೆ ಇವಾಗಲೇ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಆಯ್ತಾ. ಮತ್ತೆ ಮಾನಿಟೈಸೇಷನ್ ಕೂಡ ಬೇಗ ಮಾಡ್ಕೊಳ್ಳಿ. ಮಾನಿಟೈಸೇಷನ್ ಮಾಡ್ಕೊಳ್ಳೋಕೆ ಬೇಕಾಗಿರೋ 4000 ವಾಚ್ ಅವರ್ಸ್ನ ಬರೀ 2 ತಿಂಗಳಲ್ಲಿ ಮುಗಿಸ್ಕೊಬಹುದು. ಯಾವ ತರ ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ನೂ ಆ ವಿಡಿಯೋನ ನೋಡಿಲ್ಲ ಅನ್ನೋದಾದ್ರೆ ನೋಡಿ. ಲೈವ್ ನ ಮಾಡ್ಕೊಂಡು ಯಾವ ತರ 2 ತಿಂಗಳಲ್ಲಿ ವಾಚ್ ಅವರ್ಸ್ ನ ಮುಗಿಸ್ಕೊಂಡು ಮಾನಿಟೈಸೇಷನ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು, ಮಾನಿಟೈಸೇಷನ್ ಮುಗಿಸ್ಕೊಂಡು ನೀವು ಫಾಸ್ಟ್ ಆಗಿ ಅರ್ನಿಂಗ್ ನ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ತುಂಬಾ ಚೆನ್ನಾಗಿ ಅರ್ನಿಂಗ್ ನ ಮಾಡಬಹುದು. ಇವಾಗ ಯಾವ ತರ ಅಂತ ಹೇಳೋದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಆಯ್ತಾ. ಇನ್ನು ಯಾವ ತರನಪ್ಪ ಅನ್ನೋದಾದ್ರೆ, ನಮ್ಮ ವಿಡಿಯೋಗಳ ಮೇಲೆ ಬರೋ ಆಡ್ಸ್ ಗಳಿಂದ, ಇದು ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದೇನೇನೆ. ಆದ್ರೆ ಇತ್ತೀಚೆಗೆ ನಮ್ಮ ವಿಡಿಯೋಗಳಲ್ಲಿ ಆಡ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ, ತುಂಬಾ ಜನ ಗಮನಿಸಿ ಕೂಡ ಇರಲ್ಲ ಇದನ್ನ. ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ತುಂಬಾ ಜನ ಹೇಳಿದ್ರು, ನಿಮ್ಮ ವಿಡಿಯೋಗಳಿಗೆ ಆಡ್ಸ್ ಗಳು ಜಾಸ್ತಿ ಬರುತ್ತೆ ಸಿಸ್ಟರ್ ಅಂತ ಅನ್ಬಿಟ್ಟು. ಅದು ನಾನು ಯಾವ್ದನ್ನು ಸೆಟ್ ಮಾಡಿರಲ್ಲ. ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ಅರ್ನಿಂಗ್ ಜಾಸ್ತಿ ಮಾಡ್ಕೊಬೇಕು ಅಂತಂದ್ರೆ ನಮ್ಮ ವಿಡಿಯೋಗಳಿಗೆ ನಾವೇ ಮಲ್ಟಿಪಲ್ ಆಡ್ಸ್ ಗಳನ್ನ ಹಾಕೊಬಹುದು ಅಂತ ಅನ್ಬಿಟ್ಟು. ಆದ್ರೆ ನಾನು ಯಾವತ್ತು ಯಾವ ವಿಡಿಯೋಗೂ ಆತರ ಎಲ್ಲ ಸೆಟ್ ಮಾಡಿಲ್ಲ ಇಲ್ಲಿವರೆಗೂ. ನಾನು ಸೆಟ್ ಮಾಡಿಲ್ಲ ಅಂತಂದ್ರೂ ಕೂಡ ಆಡ್ಸ್ ಗಳು ಜಾಸ್ತಿ ಆಗಿದೆ. ಈ ಒಂದು ವಾರದಲ್ಲಿ ನಾನು ಗಮನಿಸ್ದಂಗೆ ನನ್ನ ವಿಡಿಯೋ ಆಗ್ಲಿ ಬೇರೆಯವ್ರ ವಿಡಿಯೋ ಆಗ್ಲಿ ತುಂಬಾ ಆಡ್ ಗಳು ಬರ್ತಾ ಇದೆ. ಈಗ ನನ್ನ ವಿಡಿಯೋದಲ್ಲೇನೆ ಸ್ಟಾರ್ಟಿಂಗ್ ಅಲ್ಲಿ 2 ಆಡ್ ಗಳನ್ನ ಕೊಡ್ತಿದ್ದಾರೆ, ಎಂಡಿಂಗ್ ಅಲ್ಲಿ 2 ಆಡ್ ಗಳನ್ನ ಕೊಡ್ತಿದ್ದಾರೆ, ಮತ್ತೆ ಮಧ್ಯದಲ್ಲಿ ಮಿಡ್ರೋಲ್ ಆಡ್ ಏನಿದೆ, ನಾನು 15 ಮಿನಿಟ್ಸ್ಗಿಂತ ಏನಾದ್ರೂ ಲೆಂತ್ ಜಾಸ್ತಿ ಇತ್ತು ವಿಡಿಯೋ ಅಂತಂದ್ರೆ ಅದರಲ್ಲಿ 2 ಸಲ ಆಡ್ ಗಳನ್ನ ಕೊಡ್ತಾರೆ. ಆ 2 ಸಲ ಕೊಡೋ ಆಡ್ ಗಳಲ್ಲೂ ಕೂಡ ಒಂದೊಂದ್ ಸರಿಗೆ ನನಗೆ 2 ರಿಂದ 3 ಆಡ್ ಗಳು ರನ್ ಆಗ್ತಾ ಇದೆ. ಸ್ಕಿಪ್ಪೇಬಲ್ ಆಡ್ ಗಿಂತ ನಾನ್ ಸ್ಕಿಪ್ಪೇಬಲ್ ಆಡ್ ಗಳೇ ಜಾಸ್ತಿ ಬರ್ತಾ ಇದೆ. ನಾನ್ ಸ್ಕಿಪ್ಪೇಬಲ್ ಆಡ್ ಗಳು ಬಂದಾಗ ಏನಂತಂದ್ರೆ ಸ್ಕಿಪ್ ಮಾಡಲ್ಲ ಯಾರು ಕೂಡ. ಅದು ಏನೋ ಆಡ್ ಗಳು ರನ್ ಆಗ್ಲೇಬೇಕು, ನೋಡ್ತಾರೆ. ಆ ತರ ಇದ್ದಾಗ ಅರ್ನಿಂಗ್ ಜಾಸ್ತಿ ಆಗತ್ತೆ. ತುಂಬಾ ಕಮ್ಮಿ ವ್ಯೂಸ್ ಬಂದಿದ್ರು ಕೂಡ ತುಂಬಾ ಚೆನ್ನಾಗಿ ಪಾಯಿಂಟ್ಸ್ ಗಳು ಆಡ್ ಆಗ್ತಾ ಇದೆ ನನಗೆ. ನಾನು ಮಾನಿಟೈಸೇಷನ್ ಮಾಡ್ಕೊಂಡು $10 ಮಾಡ್ಕೊಳ್ಳೋದಕ್ಕೆ ಸುಮಾರು 2 ತಿಂಗಳು ಟೈಮ್ ತಗೊಂಡೆ ಅಂತ ಅನ್ಸುತ್ತೆ. ವಿಡಿಯೋ ಏನೋ ಲೈವ್ ಕೂಡ ಮಾಡ್ತಿದ್ದೆ ಅವಾಗ. ಇನ್ನೂ ಲೈವ್ ಮಾಡ್ಕೊಂಡು ವಿಡಿಯೋಗಳು ಹಾಕಿ ಕೂಡ ನಾನು ಒಂದು 2 ತಿಂಗಳು ಮೇಲೆ ತಗೊಂಡೆ ಬರೀ $10 ಮಾಡ್ಕೊಳ್ಳೋದಕ್ಕೆ. ಆದ್ರೆ ಇವಾಗ ಈ 1 ತಿಂಗಳಲ್ಲೇ ನನಗೆ ಅದು ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಹತ್ರದಲ್ಲಿ ಇದೀನಿ ನಾನು $10ಗೆ, ಅಷ್ಟು ಬೇಗ ಆಗೋಗಿದೆ. ಯಾವ ತರ ಅಂತಂದ್ರೆ ಈ ನಡುವೆ ನನ್ನ ವಿಡಿಯೋಗಳಿಗೆ ಬರ್ತಿರೋ ಆಡ್ ಗಳಿಂದನೇ ತುಂಬಾ ಚೆನ್ನಾಗಿ ಆಡ್ ಗಳು ಬರ್ತಾ ಇದೆ ನನ್ನ ವಿಡಿಯೋಗೆ. ನನಗೆ ಕಮೆಂಟ್ ಅಲ್ಲಿ ಕೂಡ ಹೇಳಿದ್ದಾರೆ, ತುಂಬಾ ಆಡ್ ಗಳು ರನ್ ಆಗತ್ತೆ ನಿಮ್ಮ ವಿಡಿಯೋಗಳಲ್ಲಿ ಅಂತ. ನನ್ನ ಫ್ರೆಂಡ್ಸ್ ಗಳು ಕೂಡ ವಿಡಿಯೋ ನೋಡ್ತಾರಲ್ಲ, ಅವರು ಕೂಡ ನನಗೆ ಫೋನ್ ಮಾಡಿ ಹೇಳಿದ್ರು, ತುಂಬಾ ಜಾಸ್ತಿ ಆಡ್ ಗಳು ಬರುತ್ತೆ ನಿನ್ ವಿಡಿಯೋಗಳಲ್ಲಿ, ಹೆಂಗ್ ನೋಡೋದು ವಿಡಿಯೋನ ಅಂತ. ಆಡ್ ಗಳು ಬಂದ್ರೆ ತಾನೇ ವಿಡಿಯೋಗೆ ಎಷ್ಟು ಆಡ್ ಗಳು ಬರುತ್ತೋ ಅಷ್ಟು ಚೆನ್ನಾಗಿ ಅರ್ನಿಂಗ್ ಆಗತ್ತೆ. ಅದೇ ತರ ಕಂಟೆಂಟ್ ಕೂಡ ಇರ್ಬೇಕಾಗತ್ತೆ. ನಿಮ್ ಕಂಟೆಂಟ್ ಮೇಲೆನೆ ಆಡ್ ಗಳನ್ನ ಕೊಡೋದು ಅಲ್ವಾ ಯೂಟ್ಯೂಬ್. ಇವಾಗಂತೂ ನಿಮ್ಮ ಎಲ್ಲಾ ವಿಡಿಯೋಗಳ ಮೇಲೇನು ಆಡ್ ಗಳು ಕೊಡ್ತಾ ಇದ್ದಾರೆ. ಮಾನಿಟೈಸೇಷನ್ ಆಗಿರೋದು ಆಗದೆ ಇರೋದು ಎಲ್ಲಾ ವಿಡಿಯೋಗಳ ಮೇಲೇನು ಕೊಡ್ತಾ ಇದ್ದಾರೆ. ಆದ್ರೆ ಮಾನಿಟೈಸೇಷನ್ ಇನ್ನೂ ಆಗಿಲ್ಲ ಅಂತಂದ್ರೆ ಅದಕ್ಕೆ ಮುಂಚೆ ನಿಮ್ಮ ವಿಡಿಯೋಗಳ ಮೇಲೆ ಬರೋ ಆಡ್ ಗಳಿಂದ ನಿಮ್ಗೆ ಯಾವುದೇ ದುಡ್ಡು ಬರಲ್ಲ. ಮಾನಿಟೈಸೇಷನ್ ಆದ್ಮೇಲೆ ಆಡ್ ಗಳು ರನ್ ಆದ್ರೇನೆ, ಎಷ್ಟು ಆಡ್ ಗಳು ರನ್ ಆಗುತ್ತೆ ಅವಾಗ ನಿಮ್ಗೆ ಜಾಸ್ತಿ ದುಡ್ಡು ಬರುತ್ತೆ. ಅದಕ್ಕೇನೆ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ತುಂಬಾ ಜನ ಇನ್ನೂ ಯಾವಾಗ್ಲೂ ಆಗ್ಲಿ ಬಿಡು ಅನ್ನೋ ತರನೋ, ಅಥವಾ ಏನೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ದಿರಾ, ಏನು ಪ್ರಯತ್ನನೇ ಮಾಡ್ದಿರಾ, ವ್ಯೂಸ್ ಬರ್ತಾ ಇಲ್ಲ. ತುಂಬಾ ಕೇಳೋದು ಅದೇ, ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು. ಮತ್ತೆ ಕಮೆಂಟ್ ಅಲ್ಲೂ ಕೇಳಿದ್ರು ನನ್ಗೆ, ಏನು 2 ವರ್ಷ 3 ವರ್ಷ ಹಳೆ ಚಾನಲ್ ಇವಾಗ ವಿಡಿಯೋಗಳನ್ನ ಹಾಕ್ಬೋದಾ ಈ ತರ ಎಲ್ಲಾನು ಮಾಡಿ. ಆದ್ರೆ ಏನಂತಂದ್ರೆ, ನೀವು ತುಂಬಾ ಹಳೆ ಐಡಿಗಳಲ್ಲಿ ವಿಡಿಯೋಗಳನ್ನ ಹಾಕಕ್ ಹೋದ್ರೆ ಸಡನ್ ಆಗಿ ರೀಚ್ ಕೊಡಲ್ಲ. ಅದೇ ನೀವೇನಾದ್ರೂ ಹೊಸದಾಗಿ ಐಡಿನ ಕ್ರಿಯೇಟ್ ಮಾಡ್ಕೊಂಡು, ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಹೊಸದಾಗಿ ಮಾಡಿದೀರಾ ಅಂತಂದ್ರೆ ಆದಷ್ಟು ಬೇಗ ನಿಮ್ಗೆ ರೀಚ್ ಸಿಗುತ್ತೆ ವಿಡಿಯೋಗಳಿಗೆ ಆಯ್ತಾ. ತುಂಬಾ ಹಳೆ ಐಡಿಗಳಿಗೆ ವಿಡಿಯೋಗಳನ್ನ ಹಾಕಕ್ ಹೋಗ್ಬೇಡಿ, ರೀಚ್ ಸಿಗಲ್ಲ. ಇದನ್ನ ನಾನು ಅವ್ರಿಗೆ ಹೇಳಿದ್ದೆ. ಇನ್ನು ಯಾರಾದ್ರೂ ಆ ತರ ಸುಮಾರು ವರ್ಷ ಆಗಿರುತ್ತೆ ಅಲ್ವಾ, ಈಗ ಯಾವಾಗ್ಲೋ ಐಡಿನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ, ಎಷ್ಟೋ 2 ವರ್ಷ 3 ವರ್ಷ 5 ವರ್ಷಕ್ಕೆ ಮುಂಚೆನೆ ಮಾಡಿರ್ತಾರೆ ವಿಡಿಯೋಗಳನ್ನ ಹಾಕೋಣ ಅಂತ ಅನ್ಬಿಟ್ಟು. ಅವಾಗ 1-2-3 ವಿಡಿಯೋಗಳು ಕೂಡ ಹಾಕಿರ್ತಾರೆ, ಅದೇನು ವ್ಯೂಸ್ ಬಂದಿರಲ್ಲ, ಮತ್ತೆ ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಇವಾಗ ಬೇರೆ ಯಾರಾದ್ರೂ ಮಾಡ್ತಿರೋದು ನೋಡ್ಬಿಟ್ಟು ವಿಡಿಯೋಗಳನ್ನ ನೋಡ್ತಿರ್ತಾರೆ ಅಲ್ವಾ, ಇವ್ರಿಗೆ ಆಗ್ತಿದೆಲ್ಲ, ಓಕೆ ಇವಾಗ ಮಾಡೋಣ ಅಂತ ಅನ್ಕೊಂಡು ಮತ್ತೆ ಯೋಚನೆ ಮಾಡ್ತಾರೆ ಅದೇ ಐಡಿನಲ್ಲೇ ಹಾಕ್ಬೋದಾ ಅಂತ ಅನ್ಬಿಟ್ಟು. ನನ್ನ ಕಮೆಂಟ್ ಅಲ್ಲೂ ಕೂಡ ಕೇಳ್ತಿರ್ತಾರೆ, ಅದೇ ಐಡಿನೇ ಕಂಟಿನ್ಯೂ ಮಾಡ್ಬೋದಾ, ಅದ್ರಲ್ಲೇ ವಿಡಿಯೋಗಳನ್ನ ಹಾಕ್ಬೋದಾ ಅಂತ. ಅವ್ರಿಗೆ ಹೇಳಿದೀನಿ, ಕಮೆಂಟ್ ಅಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಹಾಕ್ಬೋದು, ಬೇಡ ಅಂತ ನಾನೇನ್ ಹೇಳ್ತಾ ಇಲ್ಲ. ಆದ್ರೆ ಹಳೆ ಐಡಿಗಳಿಗೆ ರೀಚ್ ಸಿಗೋದು ಕಮ್ಮಿ ಆಗತ್ತೆ. ಈಗ ನೋಡಿ ನೀವು 1 ವರ್ಷ ಆದ್ಮೇಲೆ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಒಂದು ವರ್ಷ ಆದ್ರೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ
ತುಂಬಾ ಹಿಂದೆ ಇದ್ದೀರಾ ವಾಚ್ ಅವರ್ಸ್ಗೆ, ವರ್ಷ ಮುಗ್ದೋಗಿದೆ, ವಾಚ್ ಅವರ್ಸ್ ಲೆಸ್ ಆಗ್ತಾ ಬರ್ತಿದೆ ಅಂತ ಅಂದಾಗ್ಲೂ ಕೂಡ ನಿಮ್ಮ ವಿಡಿಯೋಗಳಿಗೆ ರೀಚ್ ಸಿಗಲ್ಲ, ತುಂಬಾ ಕಮ್ಮಿ ವ್ಯೂಸ್ ಬರುತ್ತೆ. ವರ್ಷ ಆದ್ಮೇಲೆ ಹೋಗ್ತಾ ಹೋಗ್ತಾ ನೀವು ಎಷ್ಟು ನಿಧಾನ ಮಾಡ್ತೀರಾ ಮಾನಿಟೈಸೇಷನ್ ಮಾಡ್ಕೊಳಕ್ಕೆ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ರೀಚ್. ಅದಕ್ಕೆ ವರ್ಷ 365 ಡೇಸ್ ಮುಗಿಯೋದ್ರೊಳಗಡೆನೆ ಬೇಗ ಬೇಗ ಮಾನಿಟೈಸೇಷನ್ ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅನ್ನೋದು. ಅದಾಯ್ತು ಅಂತಂದ್ರೆ ಅದಾದ್ಮೇಲೆ ನಿಮ್ಮ ವಿಡಿಯೋಗಳಿಗೆ ಒಂದ್ ಸ್ವಲ್ಪ ದಿನ ಮಾನಿಟೈಸೇಷನ್ ಆದ್ಮೇಲೆ ಎಂತವ್ರಿಗಾದ್ರೂ ಸ್ವಲ್ಪ ದಿನ ರೀಚ್ ಕಮ್ಮಿ ಆಗತ್ತೆ, ಅದಾದ್ಮೇಲೆ ಮತ್ತೆ ರೀಚ್ ಸಿಗುತ್ತೆ. ಅದು ನೀವು ಯಾವ ತರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿರಲ್ಲ ಅದ್ರ ಮೇಲೆ ಇರುತ್ತೆ. ಅದಕ್ಕೆ ಎಷ್ಟೇ ಕಮ್ಮಿ ವ್ಯೂಸ್ ಬರ್ಲಿ, ಅದು 10-20ಗೆ ಬಂದು ನಿಂತ್ಕೊಳ್ಳಿ, ಆದ್ರೂ ಬಿಡದಂಗೆ ವಿಡಿಯೋಗಳನ್ನ ಹಾಕ್ಬೇಕು. ನನ್ಗೆ ಇವಾಗ ಹೇಳ್ತಾರಲ್ಲ, ನಾನೊಂದು ಪೇಮೆಂಟ್ ತಗೊಂಡ್ಬಿಟ್ಟೆ ಅಂತ ಅಂದ್ಮೇಲೆ ಹೇಳ್ತಾ ಇರೋದು, ನನ್ಗಿಂತ ಮುಂಚೆ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ನನ್ನ ಜೊತೆಲಿ ಮಾಡಿರೋರೆಲ್ಲಾನು ಹೆಂಗೋ ಹಂಗೆ ಸಾಧಿಸ್ಬಿಟ್ಟು ಒಂದು ಪೇಮೆಂಟ್ ನ ತಗೊಂಡ್ಬಿಟ್ರಿ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಾನು ಅಷ್ಟು ಬಿಡದಂಗೆ ಹಾಕ್ತಾ ಇದ್ದೆ. ಹೆಂಗೆ ಅಂದ್ರೆ ಡೈಲಿ ಆದ್ರೂ ಸರಿ ನಾನು ಒಂದು ಹಾಕ್ಲೇಬೇಕು ವಿಡಿಯೋ, ಹೆಂಗಾದ್ರೂ ಸರಿ ಮಾಡ್ಕೊಡ್ಲೇಬೇಕು, $1 ಕಂಪ್ಲೀಟ್ ಮಾಡ್ಲೇಬೇಕು, ಒಂದು ಪೇಮೆಂಟ್ ತೆಗಿಲೇಬೇಕು. ಈ ತರ ಮನ್ಸಿದ್ದಾಗ ನೀವು ಸೋಮಾರಿತನ ತೋರ್ಸಲ್ಲ, ಹಾಕ್ತೀರಾ. ಅದಕ್ಕೆ ವ್ಯೂಸ್ ಬಂತೋ ಬಿಡ್ತೋ ಅದಲ್ಲ ಕಾರಣಗಳು ಕೊಡಬಾರ್ದು. ಫಸ್ಟ್ ಅದು ಬರ್ತಾ ಇಲ್ಲ, ಅದು ಆಗ್ತಾ ಇಲ್ಲ. ತುಂಬಾ ಜನ ಮಾಡೋದಿದೆ, ತುಂಬಾ ಜನ ನಂಗೆ ಕಮೆಂಟ್ ಅಲ್ಲಿ ಕೇಳೋದಿದ್ದೇನೆ, ಆಗ್ತಾ ಇಲ್ಲ, ಬರ್ತಾ ಇಲ್ಲ ಸರಿ, ಬರೋದಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು ಪ್ರಯತ್ನನ, ನಿಮ್ ಕಂಟೆಂಟ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ನ ಮಾಡ್ಕೊಂತಾ ಇದ್ದೀರಾ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಬರ್ತಾ ಇಲ್ಲ ಅಂತ ನೀವು ಅದೇ ವಿಡಿಯೋನೇ ಮತ್ತೆ ಅದೇ ತರ ಕಂಟೆಂಟ್ ನೇ ಕೊಡ್ತಾ ಇದ್ದೀರಾ ಅಂತಂದ್ರೆ ಏನು ಆಗಲ್ಲ. ನಿಮ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ, ಹಂಗಂತ ಕಂಟೆಂಟ್ ನೇ ಚೇಂಜ್ ಮಾಡಿ ಅಂತಲ್ಲ, ಸಾಧ್ಯ ಆದ್ರೆ ಮಾಡಿ. ನಿಮ್ಗೆ ಕಂಟೆಂಟ್ ನೇ ಚೇಂಜ್ ಮಾಡ್ಬೇಕು ಅಂತಿದ್ರು ಮಾಡ್ಕೊಳ್ಳಿ, ಇಲ್ಲ ನಾನು ಅದೇ ಕಂಟೆಂಟ್ ಅಲ್ಲೇ ಮುಂದುವರಿತೀನಿ ಅಂತಂದ್ರೆ ಆ ನಿಮ್ಮ ವಿಡಿಯೋ ಏನಿರುತ್ತೆ ಅದರಲ್ಲಿ ಹೋಗ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನೀವು ಮಾತಾಡೋದಾಗ್ಲಿ, ನೀವು ಏನು ಪ್ರೆಸೆಂಟ್ ಮಾಡೋದಾಗ್ಲಿ, ನಿಮ್ಮ ವಿಡಿಯೋದಲ್ಲಿ ಏನು ಕ್ಲಿಪ್ಪಿಂಗ್ ಗಳನ್ನ ಆಡ್ ಮಾಡ್ತೀರಾ ಅದನ್ನೆಲ್ಲ ಒಂಚೂರು ತುಂಬಾ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಡಿ. ಏನಾದ್ರೂ ಈ ವ್ಲಾಗ್ಗಳು ಮಾಡ್ತಿದ್ದೀರಾ ಅಂತಂದ್ರೆ ಮನೇಲೆ ಅದು ಏನಾದ್ರೂ ಚಾಲೆಂಜಸ್ ನ ತಗೊಂಡ್ ಮಾಡೋದು, ಆ ತರ ಎಲ್ಲಾನು ಏನಾದ್ರೂ ಸರಿ, ಒಟ್ನಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ನೋಡೋ ತರ ಇರ್ಬೇಕು, ನೋಡೋರ್ಗೆ ಇಷ್ಟ ಆಗೋ ತರ ಇರ್ಬೇಕು, ಅವ್ರು ಕಂಪ್ಲೀಟ್ ಆಗಿ ನೋಡೋ ತರ ಇರ್ಬೇಕು. ಆ ತರ ಮಾಡ್ಕೊಂಡಿದ್ದೀರಾ ಅಂತಂದ್ರೆ 100% ರೀಚ್ ಸಿಗುತ್ತೆ. ಆ ಪ್ರಯತ್ನ ಮಾಡದೆ ಬರೀ ಅದೇ ಹಳೆ ಸ್ಟೈಲಲ್ಲೇ ನೀವು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಅದೇ ತರ ಇರ್ತೀನಿ ಅಂತಂದ್ರೆ ಆಗಲ್ಲ. ನೀವು ಕೂಡ ಬದಲಾಗಬೇಕಾಗತ್ತೆ. ದಿನಗಳು ಹೋದಂಗೆ ಚಾನಲ್ನ ಶುರು ಮಾಡಿದಾಗ ಎಲ್ರಿಗೂ ಕೂಡ ಹಂಗೆ ಇರುತ್ತೆ. ನನಗೂ ಕೂಡ ನನ್ನ ಹಳೆ ವಿಡಿಯೋ ನೋಡಿದ್ರೆ ನಂಗೆ ನಗು ಬರುತ್ತೆ, ಇವಾಗ ಹಿಂಗ ನಾನು ಮಾತಾಡಿದೀನಿ ಅಂತ ಅಂದ್ಬಿಟ್ಟು. ಇವಾಗ ಏನಂದ್ರೆ ಹೋಗ್ತಾ ದಿನ ಕಳೆದಂಗೆ ನಾನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೀನಿ. ನಾನು ಹೆಂಗೆಲ್ಲ ಮಾತಾಡ್ಬೋದು, ಹೆಂಗೆಲ್ಲ ಜನಗಳಿಗೆ ನಾನು ಏನೋ ಇಷ್ಟ ಆಗ್ಬೋದು, ಇಷ್ಟ ಪಡಿಸ್ಬೋದು, ಆ ತರ ನಾನು ಮಾತಾಡೋದಕ್ಕೆ ಪ್ರಯತ್ನ ಮಾಡಿದೀನಿ ಅಲ್ಲ, ಚೇಂಜ್ ಆಗಿದ್ದೀನಿ ಅಲ್ವಾ. ಅದೇ ತರನೇ ಮಾಡ್ಬೇಕಾಗತ್ತೆ, ಯಾವಾಗ್ಲೂ ಒಂದೇ ತರ ಇರಕ್ ಹೋಗ್ಬಾರ್ದು ಆಯ್ತಾ. ಈ ತರ ನೀವು ಕಂಟೆಂಟ್ ಅಲ್ಲಿ ನೀವು ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ನ ಮಾಡ್ತಿದ್ದಂಗೆ ನಿಮ್ಮ ವಿಡಿಯೋಗಳಿಗೆ ರೀಚ್ ಸಿಗುತ್ತೆ, ವಾಚ್ ಅವರ್ಸ್ ಬರುತ್ತೆ, ಮಾನಿಟೈಸೇಷನ್ ಆಗಿದ್ರೆ ಅರ್ನಿಂಗ್ ಕೂಡ ಆಗತ್ತೆ. ಇವಾಗ ಒಬ್ರು ನನಗೆ ಅಂದ್ರೆ ಯೂಟ್ಯೂಬ್ ಅಲ್ಲೇ ಫ್ರೆಂಡ್ ಆಗಿದ್ದವರು ಅವ್ರು ಹೇಳ್ತಾ ಇದ್ರು, ನಾನು ಇನ್ನೂ ಕೂಡ ಬರೀ $20-$28 ಇಷ್ಟರಲ್ಲೇ ಇದ್ದೀನಿ, ಆಗ್ಲೇ ಇಲ್ಲ ನನಗೆ, ನೀವಾಗ್ಲೇ ಒಂದು ಪೇಮೆಂಟ್ ತಗೊಂಡ್ರಿ ಅಂತ ಅಂದ್ಬಿಟ್ಟು. ಅದನ್ನೇ ಹೇಳಿದ್ದು, ಪ್ರಯತ್ನ ಮುಖ್ಯ, ಮಾಡ್ತಾ ಇರ್ಬೇಕು, ಆಗ್ತಾ ಇರುತ್ತೆ. ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ವಿಡಿಯೋಗಳನ್ನ ಹಾಕೋದನ್ನ ಬಿಡಕ್ ಹೋಗ್ಬಾರ್ದು. ಏನ್ ಗೊತ್ತಾ, ಇವಾಗ ನೀವು ವಿಡಿಯೋಗಳನ್ನ ಹಾಕ್ತಿರ್ತೀರಾ, ನಿಮಗೆ ವ್ಯೂಸ್ ಬರ್ಲಿಲ್ಲ, ಒಂದು ವಾರ, ನೀವು ಒಂದು 4 ದಿನ, ಒಂದು ವಾರ ವಿಡಿಯೋ ಹಾಕೋದನ್ನ ಸ್ಟಾಪ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗ್ ಮತ್ತೆ ಅದೇ ಪಿಕಪ್ ತಗೊಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮಧ್ಯದಲ್ಲಿ ಗ್ಯಾಪ್ ಕೊಡಕ್ಕೆ ಹೋಗ್ಬಾರ್ದು ಯಾವತ್ತೂನು. ಏನೋ ಹುಷಾರಿಲ್ಲ ಅನ್ನೋದಾದ್ರೆ 1 ದಿನ 2 ದಿನ ಓಕೆ, ಅದಾದ್ಮೇಲೆ ಜಾಸ್ತಿ ಗ್ಯಾಪ್ನ ಕೊಡಬಾರ್ದು. ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೀರಾ ಅಂತಂದ್ರೆ ಮತ್ತೆ ವಿಡಿಯೋಗೆ ರೀಚ್ ಸಿಗಲ್ಲ, ಮತ್ತೆ ಅದನ್ನ ವಾಪಸ್ಸು ತರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅದಕ್ಕೆ ಗ್ಯಾಪ್ ಕೊಡಬೇಡಿ. ನಿಮ್ಗೆ ಏನೇ ಕಷ್ಟ ಆಗಿರ್ಲಿ ರೀಸನ್ಸ್ ಗಳನ್ನ ಕೊಡಬೇಡಿ. ಫಸ್ಟ್ ನನಗಿದು ಹಂಗಾಗ್ತಿದೆ ಹಿಂಗಾಗ್ತಿದೆ ಬೇಡ, ನಿಮ್ಗೆ ಏನೇ ಆಗಿರ್ಲಿ ಒಂದು ವಿಡಿಯೋನ ಇವತ್ತು ವಿಡಿಯೋ ಹಾಕ್ಬಿಡ್ಬೇಕು. ನಮ್ಗೆ ಏನೇ ಆಗಿರ್ಲಿ, ಅದು ಹುಷಾರಿಲ್ವೋ ಇನ್ನೊಂದೋ ಮತ್ತೊಂದೋ, ಎಲ್ಲಾರ ಹೋಗ್ಬೇಕಾ, ಊರ್ಗಳಿಗೆ ಹೋಗ್ಬೇಕಾ, ಹೆಂಗಾದ್ರೂ ಇರ್ಲಿ ಪರವಾಗಿಲ್ಲ, ಆದ್ರೆ ಆ ಟೈಮ್ಗೆ ವಿಡಿಯೋ ಬೀಳ್ಬೇಕು ಯೂಟ್ಯೂಬ್ ಅಲ್ಲಿ, ಅದನ್ನ ಹಾಕ್ಬಿಟ್ಟೆ ಹೋಗ್ಬೇಕು. ನೀವು ಆ ತರ ಮಾಡ್ಕೊಬೇಕು, ಫಸ್ಟ್ ಆ ಕೆಲಸ ಮಾಡ್ಬಿಡ್ಬೇಕು. ಆ ತರ ಇದ್ದಾಗ ಮಾತ್ರನೇ ಯೂಟ್ಯೂಬ್ ಅಲ್ಲಿ ಒಂದು ಮುಂದಕ್ಕೆ ಹೋಗಕ್ಕಾಗತ್ತೆ. ಇಲ್ಲ ಅನ್ನೋದಾದ್ರೆ ನೀವ್ ಎಲ್ಲಿರ್ತೀರೋ ಅಲ್ಲೇ ಇರ್ತೀರಾ, ನಿಮ್ ಹಿಂದೆ ಬಂದವರೆಲ್ಲ ಮುಂದೆ ಹೋಗ್ತಾನೆ ಇರ್ತಾರೆ ಆಯ್ತಾ. ಈ ತರ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಇನ್ನು ಮುಂದೆ ಬೇರೆ ಎಲ್ಲಾ ಸೋಷಿಯಲ್ ಪ್ಲಾಟ್ಫಾರ್ಮ್ ಗಿಂತ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳೋದು, ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಚಾನೆಲ್ಗಳನ್ನ ಇನ್ನೂ ಶುರು ಮಾಡಿಲ್ಲ ಅನ್ನೋರು ಇವಾಗ್ಲೇ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ಮಾಡೋ ಕೆಲ್ಸನ ಬಿಟ್ಟು ಚಾನೆಲ್ನ ಸ್ಟಾರ್ಟ್ ಮಾಡಿ ಅಂತಲ್ಲ. ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತಿದೆ ಅಂತ ಅಂತಿದ್ದಂಗೆನೆ ನೀವು ಮಾಡೋ ಕೆಲಸಗಳು ಅಥವಾ ಎಲ್ಲಾದ್ರೂ ವರ್ಕ್ಗೆ ಹೋಗ್ತಿರ್ತೀರಾ, ಏನೋ ಮಾಡ್ತಿರ್ತೀರಾ, ಅದನ್ನೆಲ್ಲಾನು ಬಿಟ್ಟು ಮಾಡಿ ಅಂತಲ್ಲ.
ಅದ್ರ ಜೊತೆನಲ್ಲಿ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇತ್ತು ಅಂತಂದ್ರೆ ಅದ್ರ ಜೊತೆನಲ್ಲಿ ಮಾಡ್ಕೊಳ್ಳಿ. ಇನ್ನೂ ಇದು ಏನೋ ಶುರು ಅಷ್ಟೇನೇನೆ ಅಲ್ವಾ, ಇನ್ನು ನಿಮ್ಗೆ ಚೆನ್ನಾಗಿ ಮಂತ್ಲಿ ಬರೋ ತರ ಅರ್ನಿಂಗ್ ಆದಾಗ ನೀವು ಮಾಡೋ ಕೆಲಸನ ಬಿಟ್ಟು ಪರ್ಮನೆಂಟ್ ಆಗಿ ಇದನ್ನೇ ಮಾಡಿದ್ರೆ ಓಕೆ. ಆದ್ರೆ ಇನ್ನೂ ಏನು ಶುರುನೇ ಇಲ್ಲ ಅನ್ನೋ ಟೈಮಲ್ಲೇ ನೀವು ಮಾಡ್ತಾ ಇರೋ ಕೆಲಸ, ಬರ್ತಾ ಇರೋ ಸಂಬಳ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಇದನ್ನ ಮಾಡ್ತೀನಿ ಆ ತರ ಎಲ್ಲ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಶುರು ಮಾಡಿ, ನಿಮ್ಮ ಕೆಲಸಗಳ ಮಧ್ಯದಲ್ಲಿ ಇದನ್ನು ಕೂಡ ಮಾಡೋ ತರ ಶುರು ಮಾಡ್ಕೊಳ್ಳಿ. ಇದು ಒಂದ್ ಕಡೆ ಹೋಗ್ತಾ ಇರುತ್ತೆ, ಇದಕ್ಕೂ ಏನ್ ಕೆಲಸ ಮಾಡ್ಬೇಕೋ ಅದು ಮಾಡ್ಕೊಂಡು ಹೋಗ್ತೀರಿ, ನಿಮ್ ಕೆಲಸ ಏನಿದೆಯೋ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತೀರಿ, ಎರಡು ಒಟ್ಟೊಟ್ಟಿಗೆ ಆಗ್ತಿರತ್ತೆ. ಇದು ಒಂದಿನ ರೀಚ್ ತಗೊಂಡು ಒಂದೊಳ್ಳೆ ಸ್ಥಾನಕ್ಕೆ ಹೋಗಿ ನಿಮ್ಗೆ ಅಟ್ಲೀಸ್ಟ್ 2 ತಿಂಗಳಿಗೆ ಒಂದ್ಸರಿ ಆದ್ರೂ ಪೇಮೆಂಟ್ ಬರುತ್ತೆ ಅನ್ನೋ ಟೈಮಲ್ಲಿ ನೀವು ಬೇರೆ ಕೆಲಸಗಳನ್ನ ಬಿಟ್ಬಿಟ್ಟು ನೀವು ಮೇಯ್ನ್ ಆಗಿ ಇದನ್ನೇ ಇಟ್ಕೊಬಹುದು. ಈ ತರ ಇರುತ್ತೆ. ಒಟ್ನಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡಬಹುದು. ಇನ್ನು ಮುಂದೆ ತುಂಬಾ ಚೆನ್ನಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಏನೋ ಆಡ್ಸ್ ಗಳನ್ನ ಕೊಡ್ತಿದ್ದಾರೆ. ಎಲ್ಲಾ ವಿಡಿಯೋಗಳು ನಾನು ಆಲ್ಮೋಸ್ಟ್ ನಾನು ದಿನ ಪೂರ್ತಿ ನೋಡೋದು ಯೂಟ್ಯೂಬ್ ಅಲ್ವಾ, ಎಲ್ಲಾ ವಿಡಿಯೋಗಳನ್ನ ನೋಡ್ತಿರ್ತೀನಿ ಅಲ್ಲ, ಎಷ್ಟು ಆಡ್ಸ್ ಗಳನ್ನ ರನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೆಲವೊಂದು ವಿಡಿಯೋಗಳಲ್ಲಂತೂ ಈ ಪಾಡ್ಕಾಸ್ಟ್ಗಳು ಅದು ಅರ್ಧ ಗಂಟೆ 3/4 ಗಂಟೆ ಇದ್ರೂ ಆಡ್ಗಳು ರನ್ ಆಗ್ತಿರುತ್ತೆ. ಮತ್ತೆ ಯಾವ್ದಾದ್ರು ಸಾಂಗ್ಗಳು, ಹೊಸ ಫಿಲಿಂ ರಿಲೀಸ್ ಆಗಿರೋದು, ಟ್ರೈಲರ್ಗಳು, ಇಂಥದನ್ನೆಲ್ಲ ಆಡ್ಗಳಾಗಿ ಕೊಟ್ಟೇ ಇರ್ತಾರೆ ವಿಡಿಯೋಗಳ ಮೇಲೆ. ಜೊತೆನಲ್ಲಿ ಈಗ ನಾವು ಯಾರಾದ್ರೂ ಈಗ ನೋಡಿರ್ತೀರ ನೀವೇ ತುಂಬಾ, ಈಗ ಯಾವ್ದಾದ್ರು ಪ್ರಾಡಕ್ಟ್ ಗಳನ್ನ ತಗೊಂಡು ರಿವ್ಯೂಗಳನ್ನ ಕೊಟ್ಟಿರ್ತಾರೆ ಅಲ್ಲ ವಿಡಿಯೋಗಳು, ಅವ್ರ ವಿಡಿಯೋಗಳನ್ನ ಮಾಡ್ಕೊಂಡಿರ್ತಾರೆ. ಅಂತವ್ರ ವಿಡಿಯೋಗಳನ್ನು ಕೂಡ ಆಡ್ ಗಳಾಗಿ ಕೊಟ್ಟಿರ್ತಾರೆ. ನಿಮ್ಮ ವಿಡಿಯೋಗಳು ಕೂಡ ಬರ್ಬೋದು, ಅದು ನಿಮ್ಮ ಪರ್ಮಿಷನ್ ಇದ್ದೇ ಬರುತ್ತೆ. ನಿಮ್ಗೆ ಆತರ ಏನಾದ್ರು ಏನೋ ಆಡ್ ಗಳಿಗೆ ತಗೊಬೇಕು ನಿಮ್ಮ ವಿಡಿಯೋನ ಅನ್ನೋ ತರ ಇತ್ತು ಅಂತಂದ್ರೆ ಅವಾಗ ಅವರು ನಿಮ್ಗೆ ಪರ್ಮಿಷನ್ ನ ಕೇಳ್ತಾರೆ ಮೇಲ್ ಮಾಡ್ಕೊಂಡು. ಅದು ನೀವು ಓಕೆ ಕೊಟ್ಟ ಮೇಲೆನೆ ಅದು ನಿಮ್ಮ ವಿಡಿಯೋ ಆಡ್ ಗಳಾಗಿ ಹೋಗುತ್ತೆ ಆಯ್ತಾ. ಬೇರೆಯವ್ರ ವಿಡಿಯೋಗಳಲ್ಲಿ ಆಡ್ ಗಳಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದು ನೀವು ಯಾವ್ದಾದ್ರು ಪ್ರಾಡಕ್ಟ್ಗಳು, ಈಗ ಅಮೆಝಾನ್ ಆಗ್ಲಿ, ಮೀಶೋ ಆಗ್ಲಿ, ಮಿಂತ್ರಾ, ನೈಕಾ ನೋಡಿರ್ತೀರ ನೀವು. ಈ ಮೀಶೋ ಪ್ರಾಡಕ್ಟ್ಗಳು, ಅಮೆಝಾನ್ ಪ್ರಾಡಕ್ಟ್ಗಳು ರಿವ್ಯೂ ಕೊಟ್ಟಿರೋದೆಲ್ಲ ಆಡ್ಗಳಾಗಿ ಬಂದಿರೋದನ್ನ ವಿಡಿಯೋಗಳ ಮಧ್ಯದಲ್ಲಿ ನೋಡೇ ಇರ್ತೀರ ನೀವು. ನಾನಂತೂ ನೋಡಿದೀನಿ ಅಂತದೆಲ್ಲಾನು. ಆ ತರ ಇರುತ್ತೆ. ಈ ತರ ಹಂಗಾಗಿನೇ ಆಡ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಇವಾಗ ಎಲ್ಲಾ ವಿಡಿಯೋಗಳ ಮೇಲೇನು ಆಡ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಅರ್ನಿಂಗು ಜಾಸ್ತಿ ಆಗೋ ತರ ಮಾಡಿದ್ದಾರೆ ಯೂಟ್ಯೂಬ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮೇ ದುಡ್ಡು ಮಾಡ್ಕೊಳ್ಳೋದಿಕ್ಕೆ. ಅದನ್ನ ನಾವು ಯಾವ ತರ ಯೂಸ್ ಮಾಡ್ಕೊಂತೀವಿ ಆ ತರ ಇರುತ್ತೆ ಆಯ್ತಾ. ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಕಮೆಂಟ್ ಮಾಡಿ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ನಿಮಗೂ ಇನ್ನೂ ಏನಾದ್ರು ಚಾನಲ್ನ ಸ್ಟಾರ್ಟ್ ಮಾಡಿಲ್ಲ ಅಥವಾ ಮಾಡಬೇಕು ಅಂತ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ಇವತ್ತೇ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಬೇಗ ಮಾನಿಟೈಸೇಷನ್ ಮುಗಿಸ್ಕೊಂಡು ಬೇಗ ಅರ್ನಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವು ಕೂಡ ಚೆನ್ನಾಗಿ ದುಡ್ಡನ್ನ ಮಾಡಿ ಅಂತಾನೆ ಹೇಳ್ತೀನಿ ಆಯ್ತಾ. ಅಷ್ಟೇ, ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋನ ನೋಡಿದಿರಾ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದಿರಾ ಅಂತ ಅನ್ಕೊಂಡಿದೀನಿ. ಕಂಪ್ಲೀಟ್ ಆಗಿ ನೋಡಿದ್ರೆ ಥ್ಯಾಂಕ್ ಯು. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.